ఈ 37 కీర్తనలు ఒక మాట ఉంది. ಕನ್ನಡದಲ್ಲಿ ಓದ್ತೇನೆ. ಕನ್ನಡ ಎಷ್ಟು ಜನರಿಗೆ ಅರ್ಥ ಆಗುತ್ತದೆ, ಬರೀ ತೆಲುಗು ಆಯಿತು, ಅದಕ್ಕೆ ಕನ್ನಡ ಓದ್ತಾ ಇದ್ದೇನೆ. ಕೆಟ್ಟ ನಡತೆ ಉಳ್ಳವರನ್ನು ನೋಡಿ ಉರುಗೊಳ್ಳಬೇಡ. ನಿನಗೆ ದೇವರು ಮಾತನಾಡ್ತಾ ಇದ್ದ. ಕೆಟ್ಟ ನಡತೆ ಉಳ್ಳವರನ್ನು ನೋಡಿ ಉರುಗೊಳ್ಳಬೇಡ. ದುರಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಲದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವೆ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವೆನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು. ಆತನೇ ಅದನ್ನು ಸಾಗಿಸುವೆನು. ಆತನು ನಿನ್ನ ನೀತಿಯನ್ನು ಉದಯ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವೆನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವನನ್ನು ನೋಡಿ ಉರಿಗೊಳ್ಳಬೇಡ. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು. ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು. ಕೆಡುಕರು ತೆಗೆದುಹಾಕಲ್ಪಡುವರು. ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ಹಲ್ಲೆಲೂಯ, ಹಲ್ಲೆಲೂಯ. ದುಷ್ಟನು ನೀತಿವಂತನಿಗೆ ವಿರೋಧವಾಗಿ ಆಲೋಚಿಸುತ್ತಾನೆ, ಅವನನ್ನು ನೋಡಿ ಹಲ್ಲು ಕಡಿಯುತ್ತಾನೆ. ಆದರೆ ಕರ್ತನು ಅವನಿಗೆ ಶಿಕ್ಷಾಕಾಲ ಬರುತ್ತೆಂದು ನಗುತ್ತಾನೆ. ದುಷ್ಟರು ದೀನ ದರಿದ್ರರನ್ನು ಕಡಿದು ಬಿಡಬೇಕೆಂದು ಕತ್ತಿಯನ್ನು ಹಿಡಿದಿದ್ದಾರೆ, ಯಥಾರ್ಥರನ್ನು ಕೊಂದಾಕಬೇಕೆಂದು ಬಿಲ್ಲನ್ನು ಎತ್ತಿದ್ದಾರೆ. ಆದರೆ ಅವರ ಕತ್ತಿ ಅವರ ಎದೆಯನ್ನು ಇರಿದುವುದು, ಅವರ ಬಿಲ್ಲುಗಳು ಸಿಡಿದು ಮುರಿದು ಹೋಗುವವು. ದುಷ್ಟರ ಮಹಾ ಸಮೃದ್ಧಿಗಿಂತಲೂ ನೀತಿವಂತನ ಬಡತನವೇ ಲೇಸು. ದುಷ್ಟರ ತೋಳುಗಳು ಮುರಿದು ಹೋಗುವವು, ನೀತಿವಂತರನ್ನು ಯೆಹೋವನೇ ಉದ್ಧರಿಸುವನು. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ, ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ಅವನಿಗೆ ವಿಪತ್ಕಾಲೆಯು ಆಶಾಭಂಗವಾಗುವುದಿಲ್ಲ. ದೇವರ ಮಾತುಗಳನ್ನು ನೆರವೇರಿಸು. ಕುಯುಕ್ತಿಯನ್ನು ಅಭಿವೃದ್ಧಿ ಹೊಂದುವ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಅವನ ದುರಾಚಾರಿಗಳು ಕೆಟ್ಟ ನಡತೆಯವಳನ್ನು ನೋಡಿ ಉರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾದೀತು. ಕೋಪ ಬಿಡು, ರೋಷ ಬಿಡು. ದೇವರು ಅಂದುಕೊಂಡು ಯಾರು ನೀತಿವಂತರ ನಡೀತಾರೆ ಅವರೇ ದೇಶವನ್ನು ಅನುಭವಿಸ್ತಾರೆ. ಅವರಿಗೆ ಶಾಶ್ವತ ಕಾಲ ಸ್ವಾಸ್ಥ್ಯವಾಗಿ ಕೊಡ್ತಾನೆ. ಅವರ ಜೀವಮಾನವನ್ನು ಲಕ್ಷಿಸ್ತಾನೆ ಮತ್ತು ಅವರನ್ನು ಉದ್ಧರಿಸುವನು ದೇವರೊಬ್ಬರೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ.